ನಮಸ್ತೆ ವಿವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಹಾಗೂ ಟ್ಯಾರೋಟ್ ಕಾರ್ಡ್ ರೀಡರ್ ಆ್ಯಂಡ್ ಕೋಚ್. ಈ ದಿನ ನೀವು ಪ್ರೀತಿ ಮಾಡುವಂತಹ ರೊಮ್ಯಾಂಟಿಕ್ ರಿಲೇಷನ್ಶಿಪ್ಪನ್ನು ಹೊಂದಿರತಕ್ಕಂತಹ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಸೊ ಇದನ್ನು ನಾವೊಂದು ಹ್ಯಾಂಡ್ಮೇಡ್ ಒರಾಕಲ್ ನಾವು ಇವತ್ತು ಚೆಕ್ ಮಾಡ್ತಾ ಇದ್ದೀವಿ. ಓಕೆ, ಹಾಗೆಯೇ ನಿಮ್ಮ ಪರ್ಸನ್ ಮನಸ್ಸಲ್ಲಿ ಯಾವ ಹಾಡು ಬರ್ತಾ ಇರುತ್ತೆ, ನಿಮ್ಮನ್ನು ನೆನೆಸ್ಕೊಂಡ್ರೆ ಯಾವ ಹಾಡನ್ನು ಫೀಲ್ ಮಾಡ್ತಾರೆ, ಅಥವಾ ಆ ಹಾಡು ನಿಮಗೆ ಇಷ್ಟ ಆಗಿರ್ಬೋದು. ಓಕೆ, ಅದು ನಿಮ್ಮ ಮನದ ಒಂದು ಆಸೆ. ಆ ಹಾಡಿನ ಥ್ರೂ ನೀವು ನಿಮ್ಮ ಪಾರ್ಟ್ನರಿಗೆ ಹೇಳೋದು ಅಥವಾ ನಿಮ್ಮ ಪಾರ್ಟ್ನರ್ ಅದನ್ನು ಫೀಲ್ ಮಾಡೋದು, ಈ ಒಂದು ಎನರ್ಜೀಸ್ನ ನಾವು ಇವತ್ತು ಚೆಕ್ ಮಾಡ್ತಾ ಇದ್ದೀವಿ. ಕಾರ್ಡ್ನ ನಾನು ಆಲ್ರೆಡಿ ಶಫಲ್ ಮಾಡಿ ಇಟ್ಟಿದ್ದೀನಿ. ದೇವಲೋಕ ಪ್ರೇಮಲೋಕ ನನ್ನ ಮನೆ ಈಗ ಫ್ಯಾಮಿಲಿ ಟೈಮ್. ಓಕೆ, ಸೊ ದೇವಲೋಕ ಪ್ರೇಮಲೋಕ ನಿಮಗೆ ನಿಮ್ಮ ಮದುವೆ ಆಗಿದ್ರೆ, ಓಕೆ, ಸೊ ಇದು ಮದುವೆ ಆಗಿರತಕ್ಕಂತಹ ಒಬ್ಬ ಲೇಡಿ ಹಾಡುವಂಥ ಒಂದು ಸಾಂಗ್ ಇದು. ಮೇ ಬಿ ನಿಮಗೆ ಗೊತ್ತಿರ್ಬೋದು. ದೇವಲೋಕ ಪ್ರೇಮಲೋಕ ನನ್ನ ಮನೆ ಈಗ ಲಲಲಾಲ ಲಲಲಾಲ ಲಲಲಾಲ. ಇದು ನಿಮ್ಮ ವೈಫ್ ಹೇಳ್ತಾ ಇರೋ ಒಂದು ಸಾಂಗ್ ಇದು. ಓಕೆ, ಅಥವಾ ನಿಮ್ಮ ಹಸ್ಬೆಂಡ್ಗೆ ಈ ಒಂದು ಸಾಂಗು ಇಷ್ಟ ಆಗಿರ್ಬೋದು. ಸೊ ಫ್ಯಾಮಿಲಿ ಟೈಮನ್ನು ಸ್ಪೆಂಡ್ ಮಾಡೋದು ತುಂಬ ಇಷ್ಟ ನಿಮಗೆ, ನಿಮ್ಮ ಹಸ್ಬೆಂಡ್ಗೆ ಅಥವಾ ವೈಫ್ಗೆ. ಓಕೆ, ಹ್ಯಾಪಿ ಫೀಲಿಂಗ್ಸ್ ವಿತ್ ಯು ಮೈ ಡಿಯರ್ ಸೋಲ್ಮೇಟ್ ಹಬ್ಬಿ ವೈಫ್ ಅಂತೇಳಿ ಮೆಸೇಜ್ ಇದೆ. ಸೊ ನಿಮ್ಮ ಜೊತೆಗೆ ಹ್ಯಾಪಿಯಾಗಿದ್ದೀನಿ, ಹ್ಯಾಪಿ ಫೀಲಿಂಗ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಿಮ್ಮನ್ನು ಅವರು ಸೋಲ್ಮೇಟ್ ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ನೀವು ಹಬ್ಬಿ ಆಗಿದ್ದರೆ ನಿಮ್ಮ ವೈಫ್ ಇದನ್ನು ಹೇಳ್ತಾ ಇದ್ದಾರೆ, ನೀವು ವೈಫ್ ಆಗಿದ್ದರೆ ನಿಮ್ಮ ಹಬ್ಬಿ ಇದನ್ನು ಮೆಸೇಜನ್ನು ಕೊಡ್ತಾ ಇದ್ದಾರೆ. ನೀನೆಂದರೆ ನನಗೆ ಇಷ್ಟ ಕಣು ಅಥವಾ ಕಣೆ. ಓಕೆ, ಸೊ ರಾತ್ರಿ ಕನಸಲ್ಲಿ ಕನಸು ಕಾಣುವಂತಹ ಒಂದು ಎನರ್ಜಿ ಇದು ಕಾಣಿಸ್ತಾ ಇದೆ. ಸೊ ಬಹುಶಃ ನೀವು ಯಾರನ್ನ ಪ್ರೀತಿ ಮಾಡ್ತಾಯಿದ್ದೀರಿ, ಓಕೆ, ಇದು ಹಸ್ಬೆಂಡ್ ಆ್ಯಂಡ್ ವೈಫ್ ನೋಡಿರ್ಬೋದು, ಮ್ಯಾರಿಡ್, ಓಕೆ, ಅನ್ಮ್ಯಾರಿಡ್ ಯಾರಿದ್ದೀರಾ, ಅಥವಾ ಈಗಷ್ಟೇ ರಿಲೇಷನ್ಶಿಪ್ಪಿಗೆ ಎಂಟ್ರಿ ಆಗಿರೋಂತಹ ನೀವು ಬಿಗಿನಿಂಗನ್ನು ಮಾಡಿರ್ತಕ್ಕಂತಹ ವ್ಯಕ್ತಿಗಳು ನೀವಾಗಿದ್ದರೆ ಈ ಮೆಸೇಜಸ್ ನಿಮಗೆ. ಸೊ ಅವರು ರಾತ್ರಿ ಮಲಗಿದಾಗ ಕನಸಲ್ಲಿ ಕೂಡ ನೀವು ಬರ್ತೀರಾ. ಓಕೆ, ಐ ಮಿಸ್ ಯು ಅಂತಲೂ ಹಾಕಿದರೆ ಬಹುಶಃ ನೀವು ಸ್ವಲ್ಪ ದೂರ ಇದ್ದಿರಬಹುದು. ಓಕೆ, ಫೋನ್ ಕಾಂಟ್ಯಾಕ್ಟ್ ಮಾಡ್ತಾ ಇರ್ಬೋದು, ಬಟ್ ಫಿಸಿಕಲ್ ವೈಸ್ ದೂರ ಇರ್ಬೋದು, ಅಥವಾ ಕೆರಿಯರ್ ವೈಸ್ ಸ್ವಲ್ಪ ದೂರ ಆಗಿರ್ಬೋದು. ಔಟ್ ಆಫ್ ಕಂಟ್ರಿ ಅಥವಾ ಔಟ್ ಆಫ್ ಸ್ಟೇಟಲ್ಲಿ ನಿಮ್ಮ ಪರ್ಸನ್ ಇರ್ಬೋದು, ಅಥವಾ ನೀವಿರೋವಂಥ ಪ್ಲೇಸಿಂದ ತುಂಬಾ ಸ್ವಲ್ಪ ದೂರದಲ್ಲಿರೋಂತಹ ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಇದು ಸ್ಪೆಷಲಿ ಇದು ಹುಡುಗಿ ಹಾಡು ಅಂತಹ ಒಂದು ಎನರ್ಜಿ. ಸೊ ಇದು ನೀವು ಬಾಯ್ಸ್ ಆಗಿರ್ಬೋದು ಅಥವಾ ಗರ್ಲ್ಸ್ ಆಗಿರ್ಬೋದು. ಸೊ ನೀವು ಈ ಹಾಡಂದರೆ ಇಷ್ಟ ಅನಿಸುತ್ತೆ. ಹಾಗೆ ಈ ಹಾಡನ್ನು ನೀವು ಒಮ್ಮೆ ಕೇಳಿ, ಇದರಲ್ಲಿ ನಿಮ್ಮ ಪರ್ಸನ್ನಿಂದ ಮೆಸೇಜಸ್ ಇದೆ. ಓಕೆ, ನೀನೆಂದರೆ ನನಗೆ ಇಷ್ಟ ಕಣೋ ಲಲಲಾ ಈ ಹಾಡು. ಓಕೆ, ನೆಕ್ಸ್ಟು ನಿಂತಲ್ಲಿ ನಿಲ್ಲಲಾರೆ ಹಾ ಹಾ ಹಾ, ಕುಂತಲ್ಲಿ ಕೂರಲಾರೆ ಹಾ ಹಾ ಹಾ. ಈ ಹಾಡು ನಿಮಗಾಗಿ ಡೆಡಿಕೇಟ್ ಮಾಡ್ತಾ ಇರೋದು. ಈ ಹಾಡಂದರೆ ನಿಮ್ಮ ಪರ್ಸನ್ಗೆ ಅಥವಾ ನಿಮಗೆ ಇದು ತುಂಬ ಇಷ್ಟ ಆಗಿರುವಂತಹ ಹಾಡು. ಹಾಗೆಯೇ ನಿಮ್ಮ ಪರ್ಸನ್ ಬೇರೆ ಯಾರ್ದಾರು ಜೊತೆಗಿದ್ದಾರಾ ಅನ್ನೋ ಥರ ಒಂದು ಫೀಲಿಂಗ್ಸು, ಅಥವಾ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನಾರು ಪ್ರೀತಿಸ್ತಾರಾ ಅನ್ನೋ ಒಂದು ಡೌಟ್ ಕೂಡ ಕಾಣುವಂತಹ ಒಂದು ಎನರ್ಜಿ ನನಗಿಲ್ಲಿ ಫೀಲ್ ಆಗ್ತಾಯಿದೆ. ಹಾಗೆಯೇ ಇದು ಸ್ಪೆಷಲಿ ಬಾಯ್ಸ್ಗೆ ನಿಮ್ಮ ಕನಸಿನ ರಾಣಿ ನಿಮ್ಮ ಬಗ್ಗೆ ಯೋಚಿಸುವಂತಹ ಪರಿ ಈ ಹಾಡಲ್ಲಿದೆ. ಸೊ ನೀವು ಅದನ್ನು ಒಮ್ಮೆ ಹಾಡು ಕೇಳ್ಬೋದು, ನೋಡ್ಬೋದು. ಓಕೆ, ಸೊ ಅವರ ಫೀಲಿಂಗ್ಸು ಆ ಹಾಡಲ್ಲಿದೆ, ಅದನ್ನೊಮ್ಮೆ ನೀವು ನೋಡ್ಬೋದು. ಓಕೆ, ಪ್ರಪೋಸ್ ಮೀ ಅಂತ ಮೆಸೇಜ್ ಕೂಡ ಇದೆ. ಸೊ ನೀವು ಯಾರಾದರೂ ವೆಯ್ಟ್ ಮಾಡ್ತಾಯಿದ್ರೆ, ನೀವು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿದ್ದರೆ ಪ್ರಪೋಸ್ ಮಾಡಿ ಅಂತ. ಹಾಗೆಯೇ ಮ್ಯಾರೇಜ್ ಆಗಿರೋರು ಕೂಡ ನೀವು ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಮತ್ತೊಮ್ಮೆ ನೀವು ನಿಮ್ಮ ಪರ್ಸನ್ಗೆ ಪ್ರಪೋಸ್ ಮಾಡ್ಬೋದು. ಯಾಕಂದರೆ ಇಲ್ಲಿವರೆಗೂ ನೀವು ಪ್ರಪೋಸ್ ಮಾಡಿಲ್ಲ, ಅರೇಂಜ್ ಮ್ಯಾರೇಜ್ ಆಗಿರ್ಬೋದು ಅಥವಾ ಲವ್ ಮ್ಯಾರೇಜೇ ಆಗಿದ್ರೂ ಪ್ರಪೋಸ್ ಮಾಡಿಲ್ಲ.
ಸೊ ಪ್ರಪೋಸ್ ಮಾಡಿ ಅಂತೇಳಿ ನಿಮ್ಮ ಪರ್ಸನ್ ಕೇಳ್ತಾ ಇದ್ದಾರೆ. ಓಕೆ, ಚಂದ ಚಂದ ನನ್ನ ಹೆಂಡತಿ ಮುಗಿಂತಿದ್ದೀಲಿ, ಸ್ವಲ್ಪ ಸಿಟ್ಟು ಜಾಸ್ತಿ. ಸೊ ಇದು ನಿಮ್ಮ ಪತಿಯ ಮನದಾಳದ ಗೀತೆ ಆಗಿದೆ. ಹಾಗೆಯೇ ಅವರದ್ದು ಒಂದು ಮೆಸೇಜ್ ಇದೆ, ನೀನಿಲ್ಲದೆ ಬಾಳು ಶೂನ್ಯ ಅಂತ. ಸೊ ಸ್ಪೆಷಲಿ ಇದು ವೈಫ್ಗೆ ಹಸ್ಬೆಂಡಿನ ಮೆಸೇಜು. ಓಕೆ, ಸೊ ನೀವು ಅಂದರೆ ತುಂಬ ಚಂದ. ಓಕೆ, ಬಟ್ ನಿಮ್ಮ ಮಗಿಂತಿದ್ದ ಮೇಲೇ ಸ್ವಲ್ಪ ಸಿಟ್ಟು ಜಾಸ್ತಿ ಇರುತ್ತೆ. ಬಟ್ ಆ ಸಿಟ್ಟನ್ನು ಕೂಡ ಅವರು ಮ್ಯಾನೇಜ್ ಮಾಡ್ತಾರೆ. ಆ ಥರದೊಂದು ಎನರ್ಜಿ ನನಗಿಲ್ಲಿ ಫೀಲ್ ಆಗ್ತಾಯಿದೆ. ತಾಜಾ ಸಮಾಚಾರ ಹೇಳಲಿ ನಾನು ಯಾರಿಗೆ. ಓಹೋ, ದೇ ಆರ್ ಸೀಕ್ರೆಟ್ಲಿ ವಾಚಿಂಗ್ ಯು. ಸೊ ನಿಮ್ಮ ಕ್ರಶ್ ನಿಮ್ಮನ್ನು ವಾಚ್ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮ ಲವರ್ ನಿಮ್ಮನ್ನು ವಾಚ್ ಮಾಡ್ತಾ ಇದ್ದಾರೆ. ಓಕೆ, ನ್ಯೂಲಿ ಮ್ಯಾರಿಡ್ ಆಗಿರುವಂತಹ ಪರ್ಸನ್ ಏನಾದರೂ ಆಗಿದ್ದರೆ, ಅಥವಾ ಎಂಗೇಜ್ಮೆಂಟ್ ಆಗಿರೋ ಅಂತಹ ವ್ಯಕ್ತಿ ನೀವಾಗಿದ್ದರೆ, ಸೊ ನಿಮ್ಮನ್ನು ನಿಮ್ಮ ಪರ್ಸನ್ ವಾಚ್ ಮಾಡ್ತಾ ಇದ್ದಾರೆ ಸೀಕ್ರೆಟ್ಲಿ. ನಿಮ್ಮ ಬಗ್ಗೆ ಮೆಸೇಜಸ್ನ, ನಿಮ್ಮ ಬಗ್ಗೆ ಸೀಕ್ರೆಟ್ ಎನರ್ಜಿನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಜೊತೆಗೆ ಈ ತಾಜಾ ಸಮಾಚಾರ ಹೇಳಲಿ ನಾನು ಯಾರಿಗೆ, ಈ ಹಾಡನ್ನು ನೀವು ಕೇಳಿ, ಅದರಲ್ಲಿ ಮೆಸೇಜಸ್ ಇದೆ. ಸೊ ಒಂದು ಹಾಡನ್ನು ನೀವು 10 ಥರನೂ ಯೋಚನೆ ಮಾಡ್ಬೋದು. ಓಕೆ, 10 ಥರ ಮೀನಿಂಗಲ್ಲಿ ನೀವು ಯೋಚನೆ ಮಾಡ್ಬೋದು. ಸೊ ಒಮ್ಮೆ ನೋಡಿ, ಯೂನಿವರ್ಸಿಂದ ಬಂದಿರತಕ್ಕಂಥ ಮೆಸೇಜ್ ಕೂಡ ಹೌದು. ಅದ್ರ ಜೊತೆಗೆ ಡಮ್ ಡಮ್ ಡೋಲು ಬಾಜೆರೆ ಮಸ್ತ್ ಕಲಂದರ್, ಅಬ್ಬಬ್ಬ ಇವಳ ಹೆತ್ತವರು ಯಾರು. ಓಕೆ, ರಾಮ್ ಮೂವಿ ಸಾಂಗ್ಸ್ ಅನ್ನತ್ತಿದೆ. ಸೊ ಇದು ಲವ್ ಮ್ಯಾರೇಜ್ ಎನರ್ಜಿ ಕಾಣಿಸ್ತಾ ಇದೆ. ಸೊ ನಿಮ್ಮ ಪರ್ಸನ್ ಈ ಹಾಡಿಗೆ ನಿಮ್ಮ ಜೊತೆಗೆ ಮದುವೆ ಮಾಡಿಕೊಂಡು ಈ ಹಾಡಿಗೆ ಒಂದು ವಿಡಿಯೋ ಮಾಡಬೇಕು ಅನ್ನೋ ಒಂದು ಎನರ್ಜಿಯಲ್ಲಿದ್ದಾರೆ. ಓಕೆ, ಸೊ ಲವ್ ಮ್ಯಾರೇಜ್ ಆಗೋ ಒಂದು ಚಾನ್ಸಸ್ ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಲಾಸ್ಟ್ ಒನ್ ನೋಡೋಣ. ಒಂದೇ ಉಸಿರಂತೆ ನಾನು ನೀನು, ಡೀಪ್ ಲವ್ ಫೀಲಿಂಗ್ಸ್ ಫಾರ್ ಯು, ಲಾಂಗ್ ಟರ್ಮ್ ಕಮಿಟ್ಮೆಂಟ್, ಫ್ರೆಂಡ್ಲಿ ನೇಚರ್ ಅಂತ ಬರ್ತಾ ಇದೆ. ಸೊ ಒಂದೇ ಉಸಿರಂತೆ ಇದೆ, ಒಂದೇ ಉಸಿರಂತೆ ಇನ್ನು ನಾನು ನೀನು ಸಾಂಗ್ ಇದೆಯಲ್ಲ ಅದು. ಸೊ ಆ ಸಾಂಗಲ್ಲಿ ಮೆಸೇಜಸ್ ಇದೆ, ನೀವು ಅದನ್ನು ನೋಡ್ಕೋಬೋದು. ನೀವು ಅದನ್ನು ಡೆಡಿಕೇಟ್ ಮಾಡ್ಬೋದು ನಿಮ್ಮ ಪರ್ಸನ್ಗೆ, ಅಥವಾ ಅವ್ರು ನಿಮಗೆ ಅದನ್ನು ಡೆಡಿಕೇಟ್ ಮಾಡ್ತಾ ಇರ್ಬೋದು. ಓಕೆ, ಅಥವಾ ಆ ಒಂದು ಹಾಡು ಬಂದಾಗ ನಿಮ್ಮನ್ನು ಅವರು ಇಮ್ಯಾಜಿನ್ ಮಾಡ್ಕೊಳ್ಳೋವಂತಹ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಡೀಪ್ ಲವ್ ಇದೆ. ಓಕೆ, ತುಂಬಾ ಫೀಲಿಂಗ್ಸ್ ಇಟ್ಕೊಂಡಿದ್ದೀರಾ, ಡೀಪ್ ಲವ್ ಇದೆ ನಿಮ್ಮ ಮೇಲೆ. ಹಾಗೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಕೊಡೋಕ್ಕೆ ಅವರು ತಯಾರಿದ್ದಾರೆ. ಓಕೆ, ಫ್ರೆಂಡ್ಲಿ ನೇಚರ್. ಓಕೆ, ಅಂದರೆ ನೀವು ಒಂದು ಗಂಡ ಹೆಂಡತಿ ಏನು ಇಲ್ಲಿವರೆಗೂ ಎನರ್ಜಿನ ನೀವು ಆಸುಪಾಸು ನೋಡಿರ್ತೀರಲ್ಲ, ಆ ಥರ ಇರಲ್ಲ. ನಿಮ್ಮ ಒಂದು ರಿಲೇಷನ್ಶಿಪ್ ಮದುವೆ ಆದರೂ ಕೂಡ ನೀವಿಬ್ಬರು ಫ್ರೆಂಡ್ಲಿ ಆಗಿರುವಂತಹ ಒಂದು ಎನರ್ಜಿ, ನೇಚರ್ ನಿಮ್ಮಿಬ್ಬರ ನಡುವೆ ಇರೋವಂತಹ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಮೆಸೇಜಸ್ ಇದೆ. ಓಕೆ, ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು ಆಲ್. ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಯಾರೆಲ್ಲ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡ್ತೀರಿ ನನ್ನ ಪ್ರತಿಯೊಂದು ವಿಡಿಯೋಗೂ, ಸೊ ನಿಮಗೊಂದು ಪಿಂಕ್ ಕಲರ್ ಹಾರ್ಟನ್ನು ನಾನು ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ. ಯಾರೆಲ್ಲ ಪಿಂಕ್ ಕಲರ್ ಹಾರ್ಟನ್ನು ಕಲೆಕ್ಟ್ ಮಾಡ್ತೀರಿ, ಸೊ ಲಕ್ಕಿ ಡ್ರಾ ಮೂಲಕ ಓಕೆ ನಿಮಗಾಗಿ ರೀಡಿಂಗನ್ನು ನಾನು ತಂದು ಕೊಡ್ತೀನಿ ಫ್ರೀಲಿ. ಓಕೆ, ಸೊ ಆಲ್ ದ ಬೆಸ್ಟ್. ಯಾರಿಗೆಲ್ಲ ರೀಡಿಂಗ್ ಬೇಕಾಗಿದೆ, ಸೊ ಕಮೆಂಟಲ್ಲಿ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡಿ, ಥ್ಯಾಂಕ್ ಯು ಯೂನಿವರ್ಸ್ ಹೇಳಿ. ಹಾಗೆ ನಮ್ಮ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಓಕೆ, ಸೊ ಯಾರ್ದು ಅತ್ಯುತ್ತಮ ಕಮೆಂಟ್ ಇರುತ್ತೋ ಅವರಿಗೆ ಪಿಂಕ್ ಹಾರ್ಟ್ ಸಿಗುತ್ತೆ. ಪಿಂಕ್ ಹಾರ್ಟ್ ಯಾರಿಗೆ ಸಿಗುತ್ತೆ, ಅದರಲ್ಲೂ ಮಿನಿಮಮ್ ಒಂದು 10 ಇರಬೇಕು. ಅಂದರೆ ನಾವು ಅಪ್ಲೋಡ್ ಮಾಡೋಂಥ ಪ್ರತಿಯೊಂದು ವಿಡಿಯೋದಲ್ಲೂ ನಿಮ್ಮ ಕಮೆಂಟ್ ಚೆನ್ನಾಗಿರಬೇಕು. ಸೊ ಅದನ್ನು ನೋಡಿ ಪಿಂಕ್ ಹಾರ್ಟ್ ಕೊಡ್ತೀವಿ. ಯಾರು 10 ಮಿನಿಮಮ್ ಮ್ಯಾಕ್ಸಿಮಮ್ 21 ಯಾರು ಪಿಂಕ್ ಹಾರ್ಟನ್ನು ಗಳಿಸ್ತಾರೋ, ಕಲೆಕ್ಟ್ ಮಾಡ್ಕೋತೀರೋ, ಸೊ ನಿಮಗಾಗಿ ಫ್ರೀ ರೀಡಿಂಗ್ ಇರುತ್ತೆ. ಸೊ ಇದೇ ರೀತಿಯಲ್ಲಿ ವಿಡಿಯೋ ಮಾಡಿ ನಾನು ನಿಮಗೆ ಶೇರ್ ಮಾಡ್ತೀನಿ ನಮ್ಮ ಚಾನಲಲ್ಲಿ. ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹೆಚ್ಚು ಜನರಿಗೆ. ಹಾಗೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೀವು ಪಿಂಕ್ ಹಾರ್ಟ್ ಕೊಟ್ಟಿದ ಮೇಲೆ ನಿಮ್ಮ ರೀಡಿಂಗ್ ಬೇಕು ಅಂತ ಅಂದರೆ, ಸೊ ಸಬ್ಸ್ಕ್ರೈಬ್ ಆಗಿದ್ರೆ ನಿಮಗೆ ರೀಡಿಂಗ್ ಇರುತ್ತೆ. ಸೊ ಅದರಲ್ಲಿ ನೀವು ನಿಮ್ಮ ಹೆಸರನ್ನು ಮೆನ್ಷನ್ ಮಾಡ್ಬೋದು. ಡೇಟ್ ಆಫ್ ಬರ್ತ್ ಬೇಡ, ಹೆಸರನ್ನು ಮೆನ್ಷನ್ ಮಾಡ್ಬೋದು, ಮತ್ತು ಊರ ಹೆಸರನ್ನು ಮೆನ್ಷನ್ ಮಾಡ್ಬೋದು. ಡೇಟ್ ಆಫ್ ಬರ್ತ್ ಬೇಡ. ಓಕೆ, ಪಬ್ಲಿಕಲ್ಲಿ ಡೇಟ್ ಆಫ್ ಬರ್ತ್ ಕೊಡೋದು ಬೇಡ. ಸೊ ಹಾಗಾಗಿ ನಿಮ್ಮ ಹೆಸರು ಮತ್ತು ಊರು ಅದನ್ನು ಹೇಳಿದ್ರೆ ಸಾಕು. ನಿಮ್ಮ ಹೆಸರು ಮತ್ತು ಊರಿನ ಮೇಲೇ ನಾನು ನಿಮಗೆ ರೀಡಿಂಗನ್ನು ಪ್ರೊವೈಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.